ಅವರೆಲ್ಲರೂ ಕಾಶ್ಮೀರದ ಅಂದವನ್ನು ಸವಿಯಲು ಹೋಗಿದ್ದರು. ಕೆಲವು ಜೋಡಿಗಳು ಹನಿಮೂನ್ಗಾಗಿ ಹೋಗಿದ್ದರು. ಇನ್ನೂ ಕೆಲವರು ತಮ್ಮ ಮಕ್ಕಳಿಗೆ ಕಾಶ್ಮೀರದ ಸೊಬಗನ್ನು ತೋರಿಸಲು ಹೋಗಿದ್ದರು. ಅದೇ ರೀತಿ ಕೆಲವರು ಕುಟುಂಬದ ಜೊತೆ ಕಾಶ್ಮೀರದ ಸೌಂದರ್ಯವನ್ನು ಸವಿಯಲು ಹೋಗಿದ್ದರು. ಆದರೆ ಅಲ್ಲಿ ಆಗಿದ್ದು ಮಾತ್ರ ಬೇರೆ. ಆ ಘಟನೆಗೆ ಕಾರಣ ಪಾಕಿಸ್ತಾನವೇ ಅನ್ನೋದು ಕೇಳಿ ಬರ್ತಾ ಇದೆ. ಪಾಕ್ನ ವಿರುದ್ಧ ಭಾರತ ಸರ್ಕಾರ ಕೆಲವು ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಂಡಿದೆ. ಆ ವಿಚಾರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮೊದಲು ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಗಿರೀಶ್ ವಸಿಷ್ಠ. ಪ್ರಕೃತಿ ಸೌಂದರ್ಯ ಸವಿಯುತ್ತಿದ್ದ ಪ್ರವಾಸಿಗರ ಮೇಲೆ ರಾಕ್ಷಸರಂತೆ ರೈಫಲ್ಗಳನ್ನು ಹಿಡಿದು ಎರಗಿದ ರಕ್ಕಸ ಉಗ್ರರು ಮನಬಂದಂತೆ ಗುಂಡನ್ನು ಹಾರಿಸಿದ್ದಾರೆ. ಈ ನಡುವೆ ಕೊಲ್ಲುವ ಮುಂಚೆ ಅವರ ಧರ್ಮವನ್ನು ಕೇಳಿ ಕೆಲವರಿಗೆ ಒಳ ಉಡುಪನ್ನು ತೆಗೆಸಿ ನಂತರ ಗುಂಡಿಕ್ಕಿ ಅಮಾನವೀಯವಾಗಿ ಕೊಂದು ಹಾಕಿದ್ದಾರೆ. ಒಟ್ಟು 26 ಜನ ಕರ್ನಾಟಕ ಮೂಲದ 3 ಜನ ಹಾಗೂ ಮುಂಬೈ, ಉತ್ತರಾಖಂಡ್, ಕೋಲ್ಕತ್ತಾ, ನೇಪಾಳ್, ಒಡಿಸ್ಸಾ, ಬಿಹಾರ್, ಕೇರಳ, ಮುಂಬೈ, ಚಂಡೀಗಢ್, ಮಹಾರಾಷ್ಟ್ರ ಮತ್ತು ಗುಜರಾತ್ನ ರಾಜ್ಯಗಳಿಂದ ಸುಮಾರು 26 ಜನ ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಒಬ್ಬ ಕಾಶ್ಮೀರ್ ಮುಸಲ್ಮಾನ್ ಕೂಡ ಸೇರಿದ್ದಾನೆ. ಈತ ಅವರಿಂದ ರೈಫಲನ್ನು ಕಸಿದುಕೊಳ್ಳಲು ಹೋದ ಸಮಯದಲ್ಲಿ ಅವನಿಗೆ ಗುಂಡೇಟು ಬಿದ್ದಿದೆ ಅಂತ ಮೂಲಗಳು ತಿಳಿಸಿವೆ. ಈ ಉಗ್ರರ ದಾಳಿ ಹಿಂದೂ ಪುರುಷರನ್ನೇ ಟಾರ್ಗೆಟ್ ಮಾಡಿಯೇ ದಾಳಿ ನಡೆಸಿದ್ದಾರಾ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಏಕೆಂದರೆ ಮರಣ ಹೊಂದಿದವರೆಲ್ಲರೂ ಸಹ ಪುರುಷರೇ ಆಗಿದ್ದಾರೆ. ವೀಕ್ಷಕರೇ, ಪಾಕಿಸ್ತಾನ ಪ್ರೇರಿತ ಈ ಉಗ್ರ ದಾಳಿಗೆ ಪ್ರತೀಕಾರವಾಗಿ ಭಾರತ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅಂತ ಭಾರತ ದೇಶದ ಜನರು ಹಾಗೂ ಬೇರೆ ರಾಷ್ಟ್ರಗಳು ಸಹ ಕಾದು ಕುಳಿತಿದೆ. ಅದಕ್ಕೆ ಉತ್ತರ ಸ್ವಲ್ಪ ಮಟ್ಟಿಗೆ ಸಿಕ್ಕಿದಂತಿದೆ. ಅದೇನೆಂದರೆ ರಾಜತಾಂತ್ರಿಕ ಮಾರ್ಗಗಳ ಮೂಲಕ 5 ನಿರ್ಧಾರಗಳನ್ನು ಸದ್ಯಕ್ಕೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಕ್ರೂರ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನ ವಿರುದ್ಧ ಖಡಕ್ ರಾಜತಾಂತ್ರಿಕ ನಿರ್ಧಾರ ತೆಗೆದುಕೊಂಡಿರುವ ಭಾರತ ದೆಹಲಿಯಲ್ಲಿರುವ ಪಾಕ್ ರಾಜತಾಂತ್ರಿಕ ಅಧಿಕಾರಿ ಸಾದ್ ಅಹಮದ್ ವರೈಚ್ ಅವರಿಗೆ ಸಮನ್ಸ್ ಜಾರಿಗೊಳಿಸಿದೆ. ರಾತ್ರೋರಾತ್ರಿ ಪಾಕ್ನ ಎಲ್ಲ ಮಿಲಿಟರಿ ಅಧಿಕಾರಿಗಳ ವಿರುದ್ಧ ವಿದೇಶಾಂಗ ಸಚಿವಾಲಯ ಜಾರಿಗೊಳಿಸಿರುವ ಪರ್ಸೋನಾ ನಾನ್ ಗ್ರಾಟಾ ನೋಟ್ ಅನ್ನು ವರೈಚ್ ಅವರಿಗೆ ಹಸ್ತಾಂತರಿಸಲಾಗಿದೆ. ಇನ್ನು ಭಾರತ ತೆಗೆದುಕೊಂಡ ರಾಜತಾಂತ್ರಿಕ ಕ್ರಮಗಳ ಬಗ್ಗೆ ನೋಡುವುದಾದರೆ, ಮೊದಲನೆಯದಾಗಿ ಸಿಂಧೂ ನದಿ ನೀರು ಒಪ್ಪಂದ ಸ್ಥಗಿತ. 1960ರಲ್ಲಿ ಮಾಡಿಕೊಂಡಿದ್ದ ಸಿಂಧೂ ನದಿ ನೀರು ಒಪ್ಪಂದವನ್ನು ಈ ಕೂಡಲೇ ರದ್ದು ಮಾಡಲಾಗುವುದು ಎಂದು ವಿದೇಶಾಂಗ ಇಲಾಖೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದೆ. ಇದರಿಂದಾಗಿ ಇಂಡಸ್ ನದಿ ಪಂಜಾಬ್ ಮತ್ತು ಸಿಂಧ್ ಸಮತಲಗಳಿಗೆ ನೀರಿನ ಸಂಪನ್ಮೂಲಗಳನ್ನು ಒದಗಿಸುವ ಅತ್ಯಂತ ಪ್ರಮುಖ ಮೂಲವಾಗಿದೆ. ಇದು ಪಾಕಿಸ್ತಾನದ ಕೃಷಿ ಮತ್ತು ಆಹಾರ ಉತ್ಪಾದನೆಗೆ ಬಹು ಮುಖ್ಯವಾಗಿದೆ. ಏಕೆಂದರೆ ಕಡಿಮೆ ಮಳೆಯು ಇಂಡಸ್ ಕಣಿವೆಯ ಕೆಳಭಾಗದಲ್ಲಿ ಆಗುವ ಕಾರಣ ಈ ನದಿ ನೀರು ಪಾಕಿಸ್ತಾನಕ್ಕೆ ಅತಿ ಮುಖ್ಯವಾಗಿದೆ. ಇನ್ನು ಎರಡನೆಯದಾಗಿ ಅಟಾರಿ ಗಡಿ ಬಂದ್. ಅಟಾರಿ ಗಡಿಯನ್ನು ಬಂದ್ ಮಾಡುವಂತೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದ್ದು, ಅಲ್ಲಿ ನಡೆಯುತ್ತಿದ್ದ ಎಲ್ಲ ಸೇನಾ ಕಾರ್ಯಕ್ರಮಗಳನ್ನು ರದ್ದು ಮಾಡುವಂತೆ ತಿಳಿಸಿದೆ. ಒಪ್ಪಿಗೆಯೊಂದಿಗೆ ಇಲ್ಲಿಂದ ಗಡಿಯನ್ನು ದಾಟಿದವರು ಮೇ 1ರ ಒಳಗಾಗಿ ಈ ಮಾರ್ಗದ ಮೂಲಕವೇ ವಾಪಸ್ಸಾಗಬೇಕು ಎಂದು ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಇನ್ನು 3ನೇ ಕ್ರಮದ ಬಗ್ಗೆ ನೋಡೋದಾದರೆ, ವೀಸಾ ರದ್ದತಿ. ಸಾರ್ಕ್ ವೀಸಾ ವಿನಾಯಿತಿ ಯೋಜನೆಯಡಿಯಲ್ಲಿ ಪಾಕಿಸ್ತಾನಿ ಪ್ರಜೆಗಳಿಗೆ ಭಾರತಕ್ಕೆ ಪ್ರಯಾಣಿಸಲು ಇನ್ನು ಮುಂದೆ ಅನುಮತಿ ಇರುವುದಿಲ್ಲ. ಪಾಕಿಸ್ತಾನಿ ಪ್ರಜೆಗಳಿಗೆ ಹಿಂದೆ ನೀಡಲಾದ ಎಲ್ಲ SPS ವೀಸಾ ಅಂದರೆ ಸ್ಪೆಸಿಫಿಕ್ ಪರ್ಪಸ್ ವರ್ಕ್ ವೀಸಾಗಳನ್ನು ರದ್ದುಗೊಳಿಸಲಾಗಿದೆ ಎಂದು ತಿಳಿದು ಬಂದಿದೆ. ಪ್ರಸ್ತುತ ಭಾರತದಲ್ಲಿರುವ ಪಾಕಿಸ್ತಾನದವರಿಗೆ ಭಾರತವನ್ನು ತೊರೆಯಲು 48 ಗಂಟೆಗಳ ಗಡುವನ್ನು ನೀಡಲಾಗಿದೆ. ಸರ್ಕಾರದ ಎದುರು ಮಿಲಿಟರಿ ಕ್ರಮದ ಆಯ್ಕೆಯೂ ಇದ್ದು, ಇದರ ಬಗ್ಗೆಯೂ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಮೀಟಿಂಗಲ್ಲಿ ಚರ್ಚೆಯಾಗಿದೆ. ಈ ಬಗ್ಗೆ ವಿದೇಶಾಂಗ ವ್ಯವಹಾರಗಳ ಇಲಾಖೆ ಯಾವುದೇ ಮಾಹಿತಿಯನ್ನು ಸಹ ನೀಡಿಲ್ಲ. ಭಾರತವು ನವದೆಹಲಿಯಲ್ಲಿರುವ ಪಾಕಿಸ್ತಾನ ಹೈಕಮಿಷನ್ನಲ್ಲಿನ ಎಲ್ಲ ಪಾಕಿಸ್ತಾನಿ ಸೇನಾ, ನೌಕಾ ಮತ್ತು ವಾಯುಪಡೆಯ ಸಲಹೆಗಾರರನ್ನು ಹೊರಹಾಕಿದೆ.
ಈ ಸಿಬ್ಬಂದಿಯನ್ನು ಪರ್ಸೋನಾ ನಾನ್ ಗ್ರಾಟಾ ಎಂದು ಘೋಷಿಸಲಾಗಿದ್ದು, ಈ ಪರ್ಸೋನಾ ನಾನ್ ಗ್ರಾಟಾ ಅಂದರೆ ಇದು ಆತಿಥ್ಯ ನೀಡಿದ ದೇಶದ ದೃಷ್ಟಿಯಲ್ಲಿ ಸ್ವೀಕರಿಸಲಾಗದ ರಾಜತಾಂತ್ರಿಕ ಪ್ರತಿನಿಧಿ ಅಥವಾ ವಿದೇಶಿ ವ್ಯಕ್ತಿಯನ್ನು ಸೂಚಿಸುತ್ತದೆ ಮತ್ತು ಸಾಮಾನ್ಯವಾಗಿ ಅವರ ಚಲನವಲನಕ್ಕೆ ನಿಷೇಧವನ್ನುಂಟು ಮಾಡುತ್ತದೆ. ಈ ಘೋಷಣೆಯು ಆ ವ್ಯಕ್ತಿಯು ದೇಶದಲ್ಲಿ ಉಳಿಯಲು ಅಥವಾ ಪ್ರವೇಶಿಸಲು ಇನ್ನೂ ಅನುಮತಿ ಇಲ್ಲ ಎಂಬುದನ್ನು ಸೂಚಿಸುತ್ತದೆ. ಆದ್ದರಿಂದ ಅವರು 1 ವಾರದೊಳಗೆ ಭಾರತವನ್ನು ತೊರೆಯಬೇಕು. ಇದಕ್ಕೆ ಪ್ರತಿಯಾಗಿ ಭಾರತವು ಇಸ್ಲಾಮಾಬಾದ್ನಲ್ಲಿರುವ ಭಾರತೀಯ ಹೈಕಮಿಷನ್ನಿಂದ ತನ್ನ ಎಲ್ಲ ಸಲಹೆಗಾರರನ್ನು ಹಿಂತೆಗೆದುಕೊಳ್ಳುತ್ತದೆ ಎಂದು ಹೇಳಲಾಗ್ತಾ ಇದೆ. ಈ ಪರಸ್ಪರ ಕ್ರಮವು ಎರಡೂ ರಾಷ್ಟ್ರಗಳ ನಡುವಿನ ರಾಜತಾಂತ್ರಿಕ ಸಂಪರ್ಕ ಕಡಿತಗೊಳಿಸುವ ಉದ್ದೇಶದ ಭಾಗವಾಗಿದೆ. ದ್ವಿಪಕ್ಷೀಯ ರಾಜತಾಂತ್ರಿಕ ಸಂಬಂಧಗಳನ್ನು ಕಡಿತಗೊಳಿಸಲು ಮುಂದುವರೆದ ಪ್ರಯತ್ನದ ಭಾಗವಾಗಿ ಪಾಕಿಸ್ತಾನದಲ್ಲಿರುವ ಭಾರತೀಯ ಹೈಕಮಿಷನ್ನಿನ ಒಟ್ಟು ಸಿಬ್ಬಂದಿ ಶಕ್ತಿಯನ್ನು ಕಡಿಮೆ ಮಾಡುವುದಾಗಿ ಭಾರತ ಘೋಷಿಸಿದೆ. ಇಸ್ಲಾಮಾಬಾದ್ನಲ್ಲಿರುವ ರಾಜತಾಂತ್ರಿಕ ಸಿಬ್ಬಂದಿಯನ್ನು ಪ್ರಸ್ತುತ 55ರಿಂದ 2025 ಮೇ 1 ಒಳಗೆ 30ಕ್ಕೆ ಇಳಿಸಲಾಗುತ್ತದೆ. ಈ ಕಡಿತವು ಭಾರತ ಮತ್ತು ಪಾಕಿಸ್ತಾನ ನಡುವಿನ ದ್ವಿಪಕ್ಷೀಯ ಸಂಬಂಧದ ವ್ಯಾಪ್ತಿಯನ್ನು ಇನ್ನಷ್ಟು ನಿಯಂತ್ರಿಸಲಿದೆ. ವೀಕ್ಷಕರೇ, ಧೈರ್ಯದಿಂದ ನೇರವಾಗಿ ಬರುವ ವಿರೋಧಿಗಳು ಅದೆಷ್ಟೇ ಬಂದರೂ ಸಹ ಹೋರಾಡಿ ಗೆಲ್ಲಬಹುದು. ಆದರೆ ಈ ರೀತಿ ಬೆನ್ನ ಹಿಂದೆ ಬಂದು ಹೇಡಿಗಳಂತೆ ರಾಷ್ಟ್ರ ವಿರೋಧಿ ಕೆಲಸಗಳನ್ನು ಮಾಡುವ ಇಂತಹ ಉಗ್ರರ ವಿರುದ್ಧ ಯಾವುದೇ ದೇಶವಾಗಲಿ ಎಷ್ಟೇ ಎಚ್ಚರದಿಂದಿದ್ದರೂ ಸಾಲುವುದಿಲ್ಲ. ಈ ಪಾಕಿಸ್ತಾನಿ ಪ್ರೇರಿತ ಅಥವಾ ಪಾಕಿಸ್ತಾನಿ ಪೋಷಿತ ಉಗ್ರರು ನಡೆಸಿದ ಇಂತಹ ನೀಚ ಕೃತ್ಯ ಇದೇ ಮೊದಲೇನಲ್ಲ. ಈ ಹಿಂದೆ ಪುಲ್ವಾಮಾ ದಾಳಿ ಹಾಗೂ 2008ರ ಖಸಬ್ ಸಮೇತ ಬಂದ 10 ಜನ ಉಗ್ರರು ಮುಂಬೈನಲ್ಲಿ ಮಾಡಿದ ನೀಚ ಕೃತ್ಯವಾಗಿರಬಹುದು. ಹೀಗೆ ಇತಿಹಾಸವನ್ನು ಕೆದಕುತ್ತಾ ಹೋದರೆ ಅದೆಷ್ಟೋ ಇಂತಹ ಕೃತ್ಯಗಳು ನಮಗೆ ಕಾಣಸಿಗುತ್ತದೆ. ಎಲ್ಲದಕ್ಕೂ ಒಂದು ಕೊನೆ ಎನ್ನುವುದು ಇದೆ. ಆದರೆ ಈ ಉಗ್ರರಿಗೆ ಕೊನೆಯೇ ಇಲ್ಲದಂತಾಗಿದೆ. ಏಕೆಂದರೆ ನಾವು ಎಷ್ಟೇ ಉಗ್ರರ ವಿರುದ್ಧ ಹೋರಾಡಿದರೂ ಅಲ್ಲಿ ಇಲ್ಲಿ ಇಂತಹ ನೀಚ ಕೃತ್ಯಗಳು ನಡೆಯುತ್ತಲೇ ಇರುತ್ತವೆ. ಪಾಪಿ ಪಾಕಿಸ್ತಾನದ ವಿರುದ್ಧ ಆದಷ್ಟು ಬೇಗ ಭಾರತ ಸರ್ಕಾರ ಅತಿ ಕಠಿಣ ಮತ್ತು ನಿಷ್ಠೂರವಾದ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು. ಇದು ಎಲ್ಲ ಭಾರತೀಯರ ಒತ್ತಾಯ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸುದ್ದಿ. ನೋಡ್ತಾ ಇರಿ ಆಲ್ಮಾ ನ್ಯೂಸ್. ನಮಸ್ಕಾರ.